ಜುಲೈ 2026 ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಮೇಷರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಜುಲೈ ತಿಂಗಳಲ್ಲಿ ಯಾವ ರೀತಿ ಗ್ರಹಗಳ ಬದಲಾವಣೆಗಳು ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಜುಲೈ ತಿಂಗಳಲ್ಲಿ 4ನೇ ತಾರೀಕು ಶುಕ್ರ ಬದಲಾವಣೆ ಆಗ್ತಾನೆ. ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾನೆ. ಆ ನಂತರದಲ್ಲಿ 7ನೇ ತಾರೀಕು ಬುಧನು ಕರ್ಕಾಟಕ ರಾಶಿಯಿಂದ ವಕ್ರಗತಿಯಲ್ಲಿ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು ಕೂಡ ಆಗುತ್ತೆ. ದಿನಾಂಕ 16/7/2026 ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದಾದ ನಂತರದಲ್ಲಿ 27ನೇ ತಾರೀಕು ಶನಿ ಗ್ರಹ ಏನಾಗ್ತಾ ಇದ್ದಾನೆ, ಮೀನರಾಶಿಯಲ್ಲೇ ವಕ್ರಗತಿಯಲ್ಲಿ ಚಲನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾನೆ. ಇದು ಡಿಸೆಂಬರ್ 11ನೇ ತಾರೀಕು, ಅಂದರೆ ಈ ವರ್ಷಾಂತ್ಯವರೆಗೂ ಶನಿ ವಕ್ರಗತಿಯಲ್ಲಿರ್ತಾನೆ. ಕೊನೆಯದಾಗಿ ಏನಪ್ಪ ಅಂದರೆ ಗುರು ಕೂಡ ಹಸ್ತ ಆಗ್ತಾನೆ 14ನೇ ತಾರೀಕಿಂದ ಜುಲೈ 14ರಿಂದ ಆಗಸ್ಟ್ 12ನೇ ತಾರೀಕು. ಯಾಕಂದರೆ ಸೂರ್ಯ ಅಲ್ಲಿ ಪ್ರವೇಶ ಆಗುವುದರಿಂದ ಗುರು ಕೂಡ ಹಸ್ತನಾಗಿರ್ತಾನೆ. ಈ ರಾಶಿ ಫಲಗಳ ಮುಖಾಂತರ, ಅಂದರೆ ಈ ಎಲ್ಲ ಗ್ರಹಗಳ ಮುಖಾಂತರ ಈಗ ಮೇಷರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅಂತಂದರೆ, ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಮಿಶ್ರ ಫಲಗಳೇ ಇರ್ತಕ್ಕಂಥದ್ದು ಹೆಚ್ಚು. ಮಿಶ್ರ ಫಲಗಳು ಇರ್ತಕ್ಕಂಥದ್ರಿಂದ ಈ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಯಾವುದೇ ಕೆಲಸದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಇಲ್ಲ ವ್ಯವಹಾರದಲ್ಲಾಗಿರ್ಬೋದು, ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಮೇಷರಾಶಿಯವರಿಗೆ ಮೊದಲನೆಯದಾಗಿ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ಉದ್ಯೋಗದಲ್ಲಿ ಅವರಿಗೆ ಸಂಪೂರ್ಣವಾಗಿ ಜುಲೈ 16ರ ನಂತರದಲ್ಲಿ ಉದ್ಯೋಗದಲ್ಲಿ ಏರಿಕೆ ಇರ್ತಕ್ಕಂಥದ್ದು ಕೂಡ ಕಾಣಬಹುದು. ಯಾಕಂದರೆ ಸೂರ್ಯ ಸಂಪೂರ್ಣವಾಗಿ ಅಲ್ಲಿ ಬುಧ ಆದಿತ್ಯ ಯೋಗ ಆಗುತ್ತೆ, 3ನೇ ಮನೆಯಲ್ಲಿ ಇರ್ತಾನೆ ಮೇಷರಾಶಿಯವರಿಗೆ. ಯಾಕಂತಂದರೆ ಇವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥದ್ದು ಕೂಡ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರದಲ್ಲಿ ಯಾಕಂತಂದರೆ ನಿಮಗೆ ಲಾಭ ಆದಷ್ಟೇ ನಷ್ಟದ ಪ್ರಮಾಣ ಕೂಡ ಆಗಬಹುದು ಸ್ವಲ್ಪ. ಯಾಕಂದರೆ ನಿಮ್ಮ ಯಾರಾದರೂ ತಿಳಿದಂಥವ್ರಿದ್ದರೆ, ಇಲ್ಲ ಸಂಪೂರ್ಣವಾಗಿ ಸಲಹೆಗಾರರಿದ್ದರೆ ಅವರಿಂದ ಸಲಹೆಯನ್ನು ಪಡ್ಕೊಂಡು ನೀವು ಕೆಲಸ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ತಿಂಗಳು ನೀವು ಕಾಣಬಹುದು. ಅದೇ ನಂತರದಲ್ಲಿ ಸ್ವಲ್ಪ ಬುಧ ಕೂಡ ವಕ್ರನಾಗಿ ಚಲಿಸೋದ್ರಿಂದ ಸ್ವಲ್ಪ ನಿಮಗೆ ಮನಃಶಾಂತಿ ಇಲ್ಲದೆ ಇರತಕ್ಕಂಥದ್ದು, ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಆಗಬಹುದು. ಬಟ್ ನಿಮ್ಮ ಶ್ರದ್ಧಾಭಕ್ತಿಯಿಂದ ಸಂಪೂರ್ಣವಾಗಿ ನೀವು ಓದೋದು ಬರೆಯೋದನ್ನು ಮಾಡಿದ್ರೆ ಶಿಕ್ಷಣದಲ್ಲಿ ನೀವು ಪ್ರಗತಿ ಕೂಡ ಕಾಣಬಹುದು. ಆ ನಂತರದಲ್ಲಿ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಆಗ್ತಕ್ಕಂತಹ ಚಾನ್ಸಸ್ ತುಂಬ ಇದೆ. ಮೇಷರಾಶಿಯವರಿಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹದ್ದು, ಆ ನಂತರದಲ್ಲಿ BP ಅಂದರೆ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಸಂಪೂರ್ಣವಾಗಿ ಈ ತಿಂಗಳು ಕಾಣಬಹುದು. ಅದಕ್ಕೆ ನೀವು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆನಂತರದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ಮಿಶ್ರ ಫಲಗಳನ್ನು ನೀವು ಕಾಣಬಹುದು. ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಬಾಂಧವ್ಯ ಕಟ್ಟ ಆಗ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ಮಾತಿನಿಂದ 2ನೇ ಸ್ಥಾನದಲ್ಲಿ ನಿಮಗೆ ದ್ವಿತೀಯ ಭಾವದಲ್ಲಿ ನಿಮಗೆ ಕುಜ ಇರೋದರಿಂದ ಮಾತಿನ ಮೇಲೆ ಸಹ ನೀವು ನಿಗಾ ಇಡ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಮಾತಿನಿಂದನೇ ನಿಮ್ಮ ಪ್ರೇಮ ವಿಶ್ವಾಸವನ್ನು ನೀವು ಕಳ್ಕೋಬಹುದು. ಬಟ್ ಸಂಗಾತಿಯ ಜೊತೆ ಸ್ವಲ್ಪ ಬಾಂಧವ್ಯ ಹೆಚ್ಚಾಗುತ್ತೆ ಈ ತಿಂಗಳ ಅರ್ಧ ಕಳೆದ ನಂತರದಲ್ಲಿ. 16ನೇ ತಾರೀಕು ಕಳೆದ ನಂತರದಲ್ಲಿ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ನಿಮಗೆ ಏನಾದರೂ ನಿಮಗೆ ಅವರಿಂದ ಪ್ರೋತ್ಸಾಹ ಸಿಗ್ತಕ್ಕಂಥದ್ದು ಕೂಡ ನಡೀಬೋದು. ಕೊನೆಯದಾಗಿ ಕುಟುಂಬ ಮತ್ತು ಪ್ರೀತಿ ವಿಚಾರದಲ್ಲೂ ಸಹ ನೀವು ಎಲ್ಲ ರೀತಿಯಲ್ಲೂ ಬೆಂಬಲ ಪಡಿತಕ್ಕಂಥದ್ದು ಕೂಡ ಖಂಡಿತವಾಗಲೂ ಇದೆ. ಇನ್ನು ನೀವೇನಪ್ಪ ಅಂದರೆ ಈ ರಾಶಿಯವರು ಈ ತಿಂಗಳು ಮಿಶ್ರ ಫಲ ಕಾಣುವುದರಿಂದ ಪ್ರತಿ ಶನಿವಾರ ನೀವು ಹನುಮಾನ್ ಚಾಲೀಸನ್ನು ಪಠನೆ ಮಾಡ್ತಕ್ಕಂಥದ್ದು, ಆ ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೂ ನಿಮಗೆ ಏನಾದರೂ ಹೆಚ್ಚಿನ ಸಮಸ್ಯೆಗಳಿತ್ತು, ಇಲ್ಲ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಪ್ರಕಾರವಾಗಿ ನಿಮಗೆ ಸಮಸ್ಯೆಗಳಿತ್ತು ಅಂತಂದರೆ ಈ ಕೆಳಗಡೆ ನಮ್ಗೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಜೀವನದ ಬಗ್ಗೆ ನೀವು ತಿಳ್ಕೊಳ್ಳಿ. ಇನ್ನೂ ಏನಾದರೂ ಪರಿಹಾರ ಬೇಕಾಗಿತ್ತಂದರೆ ನೇರವಾಗಿ ಸಹ ನೀವು ಬಂದು ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.